ವೀಕ್ಷಕರೇ, ಇವತ್ತು ನಾನು ರವೆ ಪಡ್ಡು ಮಾಡ್ತಾ ಇದ್ದೇನೆ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಒಂದು ಬೌಲ್ ರವೆ, ಎಣ್ಣೆ, ಅರಿಶಿನ ಪುಡಿ, ಜೀರಿಗೆ, ಅಜವೇನು, ಉಪ್ಪು ಮತ್ತು 2 ತುರಿದಿರುವ ಕ್ಯಾರೆಟು ಅಥವಾ ಗಜ್ಜರಿ, 2 ಉಳ್ಳಾಗಡ್ಡಿ, 2 ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು. ಇವಾಗ ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ. ಇವಾಗ ಗ್ಯಾಸ್ ಆನ್ ಮಾಡೋಣ. ಸ್ಟ್ಯಾಂಡ್ ಹಾಕ್ತಿದ್ದೀನಿ. ಯಾಕೆಂದರೆ ನಮ್ಮ ಪಡ್ಡು ಮಣಿ ಈ ಥರ ಇದೆಯಲ್ಲ, ಅದ್ರ ಮೇಲೆ ಚೆನ್ನಾಗಿ ಕೊಡೋದಿಲ್ಲ. ಈ ಥರ ಮಾಡಿದ್ರೆ ಮಾತ್ರ ಚೆನ್ನಾಗಿ ಕೊಡುತ್ತೆ. ಇವಾಗ ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಇವಾಗ ಇದು ಚೆನ್ನಾಗಿ ಹಂಚು ಬೇಕು ಇಲ್ಲಿ. ಅಷ್ಟರಲ್ಲಿ ಈ ಕಡೆ ಒಲೆ ಮೇಲೆ ಇದು ಒಗ್ಗರಣೆ ಹಾಕ್ಕೊಳ್ಳೋಣ. ಇವಾಗ ಇವಲ್ಲಿ ಚಲೋ ಮಾಡಿ ಇದ್ರ ಮೇಲೆ ಒಂದು ಬೋಗನ್ ಇಡೋಣ ಅಥವಾ ಒಂದು ಪಾತ್ರೆ ಇಡೋಣ. ಸ್ವಲ್ಪ ಕೈದು ಬಳಕೆ ಎಣ್ಣೆ ಹಾಕ್ಕೊಳ್ಳೋಣ. ಇವಾಗ ಈ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಕಾಯಿಲಿ. ಇವಾಗ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವು, ಸ್ವಲ್ಪ ಮಜ್ಜಿಗೆನ ಅಥವಾ ಓಂಕಾಳು. ಇವಾಗ ಆನಿಯನ್ ಹಾಕ್ತಾಯಿದ್ದೀನಿ. ಮೀಡಿಯಮ್ ಫ್ಲೇಮ್ದಾಗ ಇಡೋಣ. ಮಧ್ಯಮ ಉರಿ ಸ್ವಲ್ಪ ಕೈ ಹಿಡ್ಕೊಂಡು ಇವಾಗ ಹಸಿಮೆಣಸಿನ್ಕಾಯಿ ಹಾಕೊಳ್ಳೋಣ. ಕಟ್ ಮಾಡಿಟ್ಟಿರೋ ಮೆಣಸಿನ್ಕಾಯಿ ಇವಾಗ ಸ್ವಲ್ಪ ಬೇಡ್ಸೋಣ. ಇವಾಗ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಒಂದು ಚಮಚ ಅರಿಶಿನ ಪುಡಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಡಿಮೆ ಅನ್ಸಕ್ಕೆ. ಇನ್ನೊಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಇವಾಗ ಹೆಚ್ಚಿರುವ ಗಜ್ಜರಿ ಹಾಕೊಳ್ಳೋಣ. ಹೆಚ್ಚಿರುವ ಅಥವಾ ತುರಿದಿರುವ ಗಜ್ಜರಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಅಜ್ವೇನು ಕೈಯಿಂದ ಸ್ಮ್ಯಾಶ್ ಮಾಡಿ ಅಥವಾ ತಿಕ್ಕಿ ಈ ಥರ ಮಾಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಚೆನ್ನಾಗಿ ಕೈಸೋಣ. ಇವಾಗ ಕಟ್ ಮಾಡಿಟ್ಟಿರುವ ಕೊತ್ತಂಬರಿ ಹಾಕ್ಕೊಳ್ಳೋಣ. ಕೊತ್ತಂಬರಿ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೋಬೇಕು ಕೊತ್ತಂಬರಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಇಷ್ಟು ಹಾಕೊಳ್ಳೋಕ್ಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಮಿಕ್ಸ್ ಮಾಡೋಣ. ಇವಾಗ ರವೆ ಹಾಕೋಣ. ಈ ರವೆ ಇದೆಲ್ಲ ಇವು ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೆಳಗಿನ ಮೇಲೆ ಮ್ಯಾಗಿನ ಕೆಳಗಡೆ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ಬಳಕೆ
ಉರಿ ಆರಿಸೋಣ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ಇದು ಕಾಯ್ತಾ ಇರುತ್ತೆ. ಇದು ಸ್ಲೋ ಫ್ಲೇಮಲ್ಲಿ ಇಟ್ಟಲ್ಲಿ 15 ನಿಮಿಷ ಬೇಕಾಗುತ್ತದೆ ಇದು. ಯಾಕಂದರೆ ಇದು ಕಬ್ಬಿಣದ ಅದಲ್ಲ, ಟೈಮ್ ಹಿಡಿಯುತ್ತೆ. 15-20 ನಿಮಿಷ ಬೇಕಾಗುತ್ತೆ. ಅದಕ್ಕೆ ಇದು ಅಡ್ವಾನ್ಸ್ ಇಟ್ಟಿದ್ದೀನಿ. ಇವಾಗ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಒಲೆಯಿಂದ ಕೆಳಗಡೆ ಇಳಿಸೋಣ. ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕೋದು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪ ಹಾಕೋದು ಮಾಡಬೇಕು. ಒಮ್ಮೆ ಹಾಕೋದ್ರಿಂದ ಹಿಟ್ಟು ಅಳಸಾಗ್ಬಿಡುತ್ತೆ. ಸ್ವಲ್ಪ ಅಡ್ಡಿಗೆ ಗಟ್ಟಿ ಬೇಕಾಗುತ್ತೆ ಅಲ್ವ, ಇನ್ನೂ ಸ್ವಲ್ಪ ಹಾಕೊಳ್ಳೋಣ. ನೋಡ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಸಿ ಪಡ್ಡಿನ ಹಿಟ್ಟಿನ ಹದಕ್ಕೆ. ಈ ಥರ ಇರಬೇಕು ಹಿಟ್ಟು. ಅತಿ ಗಟ್ಟಿನೂ ಇರಬಾರ್ದು, ಅಳಸನೂ ಇರಬಾರ್ದು. ಪಡ್ಡು ಹಾಕ್ತೀವಲ್ಲ ಆ ಥರ ಹದಕ್ಕಿರ್ಬೇಕು. ಈ ಥರ ಮತ್ತು ಬೇಕಂದ್ರೇನು ಮಾಡ್ಕೊಳ್ಳೋ ಟೈಮ್ದಾಗ ನೀರು ಮಿಕ್ಸ್ ಮಾಡ್ಕೊಬೋದು. ಒಮ್ಮೆ ಅಳಸಿದ್ರೆ ಮತ್ತೆ ರವೆ ಕುಡ್ಸೋಕೆ ಬರೋಂಗಿಲ್ಲ. ಇದು 15 ನಿಮಿಷ, 15 ಅಥವಾ 10ರಿಂದ 15 ನಿಮಿಷ ನೆನೆಯಲ್ಲಿ ಬಿಡೋಣ. ಮೇಲ್ಗಡೆ ಒಂದು ಪ್ಲೇಟ್ ಅಥವಾ ಗಂಗಾಳ ಮುಚ್ಚೋಣ. ಇವಾಗ ಇದು ಮುಚ್ಕೊಳ್ಳೋಣ. 15ರಿಂದ 20 ನಿಮಿಷ ಬಿಡೋಣ. ಬನ್ನಿ ವೀಕ್ಷಕರೇ, 10ರಿಂದ 15 ನಿಮಿಷ ಆಗಿದೆ. ಇವಾಗ ಹಿಟ್ಟು ರೆಡಿಯಾಗಿದೆ, ನೋಡೋಣ. ಕರೆಕ್ಟಾಗಿದೆ. ಇವಾಗ ಪಡ್ಡು ಮಾಡ್ಕೊಳ್ಳೋಣ. ಆಲ್ರೆಡಿ ಎಣ್ಣೆ ಹಾಕಿಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಆನಿಯನ್ ತೊಗೊಂಡು ಈ ಥರ ಇದಕ್ಕೆ ಇಡಿಸ್ತೀನಿ. ನೀವು ಬೇಕಂದರೆ ಬ್ರಷ್ ಇದ್ದರೆ ಬ್ರಷಲ್ಲೇ ಹಿಂಗೆ ಮಾಡ್ಕೊಬೋದು. ಇದನ್ನು ಈ ಥರ ಚೆನ್ನಾಗಿ ಈ ಥರ ಎಣ್ಣೆ ಎಲ್ಲ ಸ್ಪ್ರೆಡ್ ಆಗಬೇಕು ಪಡ್ಡಿನ ಮನೆಗೆ. ಅಂದರೆ ಇದು ಕಬ್ಬಿಣದಿರ್ತಲ್ಲ, ಹೇಳುತ್ತೆ. ನಾಸ್ಟಿಕ್ ಆದರೆ ಏನು ಪ್ರಾಬ್ಲಮ್ ಇಲ್ಲ. ಇವಾಗ ಪಡ್ಡು ಹಾಕ್ಕೊಳ್ಳೋಣ. ಬನ್ನಿ ವೀಕ್ಷಕರೇ, ಹಾಕ್ಕೊಳ್ಳೋಣ. ಇದೇ ಥರ ಎಲ್ಲದೂ ಹಾಕ್ಕೊಳ್ಳೋಣ. ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಚೋಣ. ಬನ್ನಿ ಪಡ್ಡು ಬೈದಿದೆ ಅಂತ ನೋಡ್ಕೊಳ್ಳೋಣ. ಹೋಗಿ ಸ್ವಲ್ಪ ಮೇಲ್ಗಡೆ ಎಣ್ಣೆ ಹಾಕ್ಕೊಳ್ಳೋಣ. ಇವಾಗ ತಿರುವು ಹಾಕೋಣ. ಬನ್ನಿ. ಸ್ವಲ್ಪ ಕಬ್ಬಿಣ ಅಲ್ವಾ, ಸ್ವಲ್ಪ ಇದಾಗುತ್ತೆ. ಇವಾಗ ಒಂದು 2 ನಿಮಿಷ ಬೇಯಿಸ್ಕೊಳ್ಳೋಣ. ಬನ್ನಿ ವೀಕ್ಷಕರೇ, ಪಡ್ಡು ರೆಡಿಯಾಗಿದೆ. ಒಂದು ಪ್ಲೇಟ್ನಲ್ಲಿ ತೆಗೆದುಕೊಳ್ಳೋಣ. ನೋಡಿ ವೀಕ್ಷಕರೇ, ಪಡ್ಡು ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ವೀಕ್ಷಕರೇ. ಥ್ಯಾಂಕ್ ಯು ವೀಕ್ಷಕರೇ. ಈಗ ಇದು ರೆಡಿಯಾಗಿದೆ. ಥ್ಯಾಂಕ್ ಯು.